ಸಮೀರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ವಿಡಿಯೋ ತುಂಬಾ ವೈರಲ್ ಆಯ್ತು. ಸಮೀರ್ ಅವರ ಸಂಪರ್ಕ ನಮಗೆ ಸಾಧ್ಯ ಆಗ್ಲಿಲ್ಲ. ಸಮೀರ್ ಅವರೇ, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮಿಂದ ಒಂದು ಮೆಸೇಜ್ ಬಂದಿದೆ, ದಯವಿಟ್ಟು ಅದಕ್ಕೆ ರಿಪ್ಲೈ ಮಾಡಿ. ಅಜಿತ್ ಹನುಮಕ್ಕನವರ್ ಸಮೀರ್ MD ರವರಿಗೆ ಮೀಡಿಯಾದಲ್ಲಿ ಒಂದು ಓಪನ್ ಆಗಿ ಒಂದು ಕರೆಯನ್ನ ಕೊಡ್ತಾರೆ. ಅವರು ನಿಮ್ಮನ್ನ ಸಂಪರ್ಕ ಮಾಡಲು ಸಾಧ್ಯವಾಗ್ತಾ ಇಲ್ಲ, ಸೊ ನಿಮ್ಮ ಇನ್ಸ್ಟಾಗ್ರಾಮ್ DM ಗೆ ಒಂದು ಮೆಸೇಜ್ ಅನ್ನ ಕಳಿಸಿದ್ದೇವೆ, ಅದಕ್ಕೆ ರಿಪ್ಲೈ ಮಾಡಿ ನಮ್ಮ ಡಿಬೇಟ್ಗೆ ಬನ್ನಿ ಎನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾರೆ. ನನ್ ನಗು ಯಾಕೆ ಬರ್ತಿದೆ ಅಂದ್ರೆ, ಒಂದು ಡಿಬೇಟ್ ಶೋಗೆ ಇನ್ವೈಟ್ ಮಾಡೋರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಂತೆ. ನಮ್ಮ ಯೂಟ್ಯೂಬ್ ವಿಡಿಯೋಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಒಂದು ಕಡೆ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ಬಿಟ್ಟು ಇಮೇಲ್ ID ನ ಕೊಟ್ಟಿರ್ತೀವಿ. ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಇಮೇಲ್ ಗೆ ಒಂದು ಮೆಸೇಜ್ ಹಾಕ್ಬೇಕಿತ್ತು, ಇನ್ಸ್ಟಾಗ್ರಾಮ್ ಅಲ್ಲ. ಚೂರಾದ್ರೂ ಪ್ರೊಫೆಷನಲಿಸಮ್ ಅನ್ನೋದು ಬೇಡವೇನ್ರಿ? ಅದಕ್ಕೆ ಸಮೀರ್ MD ದೂತ ಒಂದು ವಿಡಿಯೋನ ಮಾಡಾಕ್ತಾನೆ, ನಗನಕ್ಕೊಂಡು. ಅನ್ಎಜುಕೇಟೆಡ್ ನನ್ನ ಮಗ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ಮೆಸೇಜ್ ಮಾಡಿದ್ರಿ? ನಾನು ಎಲ್ಲಾ ಕಡೆ ಇಮೇಲ್ ID ಕೊಟ್ಟಿದ್ದೀನಿ, ಇಮೇಲ್ ಮಾಡ್ಬೇಕು ತಾನೆ, ಒಂದು ಚೂರು ಪ್ರೊಫೆಷನಲಿಸಮ್ ಇಲ್ವಾ ಅಂತ ಕೇಳ್ತಾನೆ. ಹಲೋ ಸಮೀರ್, ಇಟ್ಸ್ ಆಲ್ಸೋ ಎ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್. ಅದರಲ್ಲಿ ಮಾಡೋದು ನಿನಗೆ ಪ್ರೊಫೆಷನಲಿಸಮ್ ಅಲ್ಲ ಅಂತಂದ್ರೆ, ನಿನ್ನ ಬೆಟ್ಟಿಂಗ್ ಆಪ್ಗಳು ಪ್ರಮೋಷನ್ ಮಾಡ್ಬೇಕಾದ್ರೆ ಅವರೆಲ್ಲರೂ ನಿನಗೆ ಮೇಲೆ ಮಾಡ್ತಿದ್ರ? ಅದರಲ್ಲಿ ಇನ್ಸ್ಟಾಗ್ರಾಮ್ DMs ಮಾಡ್ತಾ ಇರ್ಲಿಲ್ವಾ? ಇನ್ಸ್ಟಾಗ್ರಾಮ್ DM ಮಾಡ್ಬೇಕಾದ್ರೆ ಯಾರ್ಯಾರಿಗೆ ನಂಬರ್ ಕೊಟ್ಟು ತಗಲಾಕೊಂಡಿದ್ಯಾ? ಈ ಎಲ್ಲಾ ವಿಚಾರಗಳನ್ನೆಲ್ಲ ಇಲ್ಲಿ ಬಾಯಿ ಬಿಡ್ಬೇಕಾ? ಬೇಡ ಅನ್ಸುತ್ತೆ. ಚೈಲ್ಡ್ ನನ್ನ ಮಗನೇ, ಪ್ರೊಫೆಷನಲಿಸಮ್ ಬಗ್ಗೆ ನೀನು ಮಾತಾಡಕ್ ಮುಂಚೆ ಬಹಳ ಎಚ್ಚರಿಕೆಯಿಂದ ಮಾತಾಡು. ಪ್ರೊಫೆಷನಲಿಸಮ್ ಬಗ್ಗೆ ಮಾತಾಡುವಂತಹ ವ್ಯಕ್ತಿ ನೀನು ಸಾಕ್ಷಿ ಇಲ್ದಲೆ ಯಾವ್ದೋ ಒಂದು ದೊಡ್ಡ ಸಂಸ್ಥೆಯ ವಿರುದ್ಧ, ಏಕಾಏಕಿ ಆ ಮುಖ್ಯಸ್ಥನ ವಿರುದ್ಧ ನಕಲಿ ದೇವಮಾನವ ಅಂತ ಕರ್ಕೊಂಡು ಯಾವ್ದಕ್ಕಾದ್ರೂ ಒಂದಾದ್ರೂ ಪ್ರೂಫ್ ಕೊಟ್ಟಿಯಾ ನೀನು? ಅಜಿತ್ ಜೈನ್. ಇನ್ನ ಅಜಿತ್ ಜೈನ್, ಎಸ್ ದಟ್ಸ್ ಓಕೆ. ಆ ವ್ಯಕ್ತಿಯ ಧರ್ಮ ಜೈನ ಧರ್ಮ ಆಗಿರಬಹುದು. ಆಗಿದ್ರೇನು? ಜೈನ್ ಆಗಿದ್ರೇನು? ಜೈನ್ಸ್ ಅಂದ್ರೆ ನಿಂಗೆ ಆಗಲ್ವಾ? ಜೈನ್ಸ್ ಮಾತ್ರ ಅಲ್ಲ, ನಿನಗೆ ಯಾವ ಧರ್ಮದವ್ರನ್ನ ನೋಡಿದ್ರು ಆಗೋದಿಲ್ಲ. ಯಾಕೇಳು? ನೀನೊಬ್ಬ ಫೆನೆಟಿಕ್ ಮುಸ್ಲಿಂ. ಇದೇ ಕಾರಣಕ್ಕೆ ನಾನು ಹೇಳಿದ್ದು ನೀನೊಬ್ಬ ಫೆನೆಟಿಕ್ ಮುಸ್ಲಿಂ ಅಂತ. ಮಹಾನುಭಾವ ಸೌಜನ್ಯ ಕೇಸಲ್ಲಿ ಯಾವುದೋ ಒಂದು ಕಿತ್ತೋಗಿರುವಂತಹ ಒಂದು ಇನ್ವೆಸ್ಟಿಗೇಷನ್ ಮಾಡಿ, ಅನ್ಎಜುಕೇಟೆಡ್ ನನ್ನ ಮಗನೇ, ಸೌಜನ್ಯ ಕೇಸಲ್ಲಿ ಕಿತ್ತೋಗಿರೋ ಇನ್ವೆಸ್ಟಿಗೇಷನ್ ಆಯ್ತು ಅಂತ ನೀನು ಹೇಳಿದೆ. ಆಯ್ತು, ಒಪ್ಕೊಳ್ಳಲ್ಲ, ನಾನು ಒಪ್ಕೋತೀನಿ. ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ತಪ್ಪಾಗಿದೆ ಅಂತ. ಬಾ ಚರ್ಚೆಗೆ ಬಾ, ಕೂತ್ಕೊಳ್ಳೋಣ, ಮಾತಾಡೋಣ. ಅವರು ಕರೀತಾ ಇದಾರಲ್ಲ, ಹೋಗು. ಯಾಕೆ? ಆ ತಪ್ಪಾಗಿರೋದನ್ನ ತೋರ್ಸು. ತಾಕತ್ತಿಲ್ವಾ? ಧೈರ್ಯ ಇಲ್ವಾ? ದಮ್ ಇಲ್ವಾ? ಗಂಡಸಲ್ವಾ ನೀನು? ಅದಕ್ಕೆಲ್ಲ ಗಂಡಸ್ತನ ಬೇಕ್ಬಿಡು, ನಿನ್ ಕೈಲಿ ಆಗಲ್ಲ. ಇನ್ನ ಬೇರೆ ವಿಚಾರಕ್ಕೆ ಬಂದ್ಬಿಡ್ತೀನಿ. ಒಬ್ಬ ಯೂಟ್ಯೂಬರ್ಗೂ ಮತ್ತು ಪತ್ರಕರ್ತನಿಗೂ ಇರುವಂತಹ ವ್ಯತ್ಯಾಸ ಇಲ್ಲೇನೆ, ಡಿಫರೆನ್ಸ್ ಇಲ್ಲೇ ಗೊತ್ತಾಗೋದು. ಹೌದು, ಸೌಜನ್ಯ ಕೇಸ್ನಲ್ಲಿ ಅನ್ಯಾಯ ಆಗಿದೆ, ಸೌಜನ್ಯಗೆ ಇನ್ನ ನ್ಯಾಯ ಸಿಕ್ಕಿಲ್ಲ. ಆದರೆ ಈ ನಕಲಿ ಹೋರಾಟ ಮಾಡ್ತಾ ಇರುವಂತಹ ನಿನ್ನ ಗ್ಯಾಂಗ್ ಅಂದ್ರೆ ನಿನ್ನ ಗುರುಗಳಿದಾರಲ್ಲ, ಅವ್ರಿಗೆಲ್ಲ ಹೇಳು, ಕರೆಕ್ಟ್ ಆಗಿರುವಂತಹ ದಾಖಲೆಯನ್ನ ತಂದು ಕೊಡಿ.